ಎರಡನೆಯ ಶುಕ್ರವಾರದ ಈ ದಿನ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ನಮ್ಮ ಮನೆ ಲಕ್ಷ್ಮಿ ಇಲ್ಲಿ ಕೂತಿದ್ದಾರೆ ನೋಡ್ಬೋದು. ಆ್ಯಂಡ್ ನೆನ್ನೆ ಅಂತಾನೆ ಬರುತ್ತೆ. ಆ್ಯಂಡ್ ನಮ್ಮ ಮನೆ ಲಕ್ಷ್ಮಿ ಇಲ್ಲಿ ಕೂತಿದ್ದಾರೆ ನೋಡ್ಬೋದು. ಸೊ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ವರಮಹಾಲಕ್ಷ್ಮಿ ಅಂತ. ಸೊ ಬೆಳಗ್ಗೆ ನಾನು ಬ್ಲಾಗ್ನ ಸ್ಟಾಪ್ ಮಾಡಿದ್ದು, ಲೈಕ್ ಲಾಸ್ಟ್ ಬ್ಲಾಗ್ ನೋಡಿದ್ರೆ ನೀವು, ಬೆಳಗ್ಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಬ್ಲಾಗ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ನಾನು ಕೂಡ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಬಿಕಾಸ್ ಇಲ್ಲಾಂದರೆ ಫುಲ್ ಒಂಥರ ಇಡೀ ದಿನ ಒಂಥರ ಆಗ್ತಾ ಇರುತ್ತೆ, ತಲೆ ಎಲ್ಲ ಭಾರ ಆಗ್ತಾ ಇರುತ್ತೆ. ಬಿಕಾಸ್ ನಾನು ರಾತ್ರಿ 1 ಸೆಕೆಂಡು ಸಹ ನಿದ್ದೆ ಮಾಡಿರಲಿಲ್ಲ. ಸೊ ಅದಕ್ಕೇ ಬೆಳಗ್ಗೆಯಿಂದ ಒಂದು 2-3 ಅವರ್ಸ್ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ಮತ್ತೆ ನಿಮ್ಮ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ನಮ್ಮ ಕಂಪ್ಲೀಟ್ ಇಡೀ ದಿನದ ವರಮಹಾಲಕ್ಷ್ಮಿ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಲಕ್ಷ್ಮಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಇವತ್ತು ಇಡೀ ದಿನ ಹೇಗೆ ಹೋಗುತ್ತೆ ಅಂತ ನೋಡಬೇಕು. ಮಮ್ಮಿ ಆಲ್ರೆಡಿ ಅಡುಗೆನೂ ಕೂಡ ಮಾಡಿದ್ದಾರೆ. ಸೊ ಹೋಗ್ಬಿಟ್ಟು ಅಲ್ಲಿ ಕೂಡ ಚೆಕ್ ಮಾಡೋಣ. ಆ್ಯಂಡ್ ಏನಪ್ಪ ಅಂದರೆ ಲಚ್ಚು ಒಬ್ಳು ಮಿಸ್ಸಿಂಗ್, ಅಂದರೆ ಮನೆಯಲ್ಲಿ ಓಡಾಡ್ತಾ ಇದ್ದೀವಿ ಆದರೆ ಒಬ್ರು ಇಲ್ಲ ಅನ್ನೋದು, ಮಿಸ್ಸಿಂಗ್ ಅನ್ನೋದು ಫೀಲ್ ಆಗ್ತಾ ಇದೆ. ಸೊ ಲಚ್ಚು ಮಿಸ್ಸಿಂಗು. ನೋಡೋಣ ಸಂಜೆ ಅಷ್ಟಲ್ಲಾದರೂ ಬರ್ತಾಳ ಅಂತ. ಸೊ ಬನ್ನಿ ಇವಾಗ ಕಿಚನ್ಗೆ ಹೋಗೋಣ, ಮಮ್ಮಿ ಏನೆಲ್ಲ ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಗೈಸ್ ನೋಡಿ, ಆಲ್ರೆಡಿ ಮೇಘಲಾ ದೇವಿಯವರು ಊಟ ಮಾಡ್ತಾ ಇದ್ದಾರೆ. ಹ್ಯಾಪಿ ವರಮಹಾಲಕ್ಷ್ಮಿ ಮೇಘಲಾ. ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಮೇಘಲಾ. ಹೇಗಿದೆ ಅಡುಗೆ? ಅಡುಗೆ ಎಲ್ಲ ಚೆನ್ನಾಗಿದೆ. ಒಬ್ಬಟ್ಟು ಕಾಳು ಗೊಜ್ಜು ಎಲ್ಲ ತಿಂದೆ. ಇವಾಗ ಚಿತ್ರಾನ್ನ ತಿಂತಾ ಇದ್ದೀನಿ. ಇಲ್ಲಿ ಸಾಯಿಲ್ಲ ಅನ್ನ ಸಾಂಬಾರು. ಮಗ್ನೆ ಸಿಂಬ ನೀನು ಹೇಳು, ಹ್ಯಾಪಿ ವರಮಹಾಲಕ್ಷ್ಮಿ. ಆಚಾ ಚುಚ್ಚು. ಲಕ್ಷ್ಮಿ ನೀನು ಹೇಳಮ್ಮ, ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ರಿಗೂ. ಥ್ಯಾಂಕ್ ಯು ಲಕ್ಷು. ಸಿಂಬ ನೀನು ಹೇಳು ಈಗ, ಹ್ಯಾಪಿ. ಆ್ಯಂಡ್ ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ. ನಮ್ಮ ಡೆಕೋರೇಷನ್ ಇನ್ನೊಂದು ಸ್ವಲ್ಪ ಕಂಪ್ಲೀಟ್ ಮಾಡೋದಿದ್ದೆ, ಡೆಕೋರೇಷನ್ನು ಮಾಡ್ತೀನಿ. ಬಟ್ ನಮ್ಮ ಲಕ್ಷ್ಮಿ ಹೀಗೆ ಕಾಣಿಸ್ತಾ ಇದ್ದಾರೆ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಓ ಇವನ ಹತ್ರ ಐತೆ, ಕೊಡೋ ಲೈಟ್ ಆನ್ ಮಾಡಬೇಕು ಗ್ಯಾಸ್. ಅದೇ ಬಂದಿದ್ದ ಇಲ್ಲಿಗೆ ಸುಟ್ಟ. ಮಮ್ಮಿ ಅದಿರು ಮಮ್ಮಿ ಸೈಡಿಗೆ. ಕುಕ್ಕು. ಮಮ್ಮಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಅಡುಗೆ ಏನೆಲ್ಲ ಸ್ಪೆಷಲ್ ತೋರಿಸಿ. ಹಾಗೆ ನಾರ್ಮಲ್ ಯಾವುದು ಸ್ಪೆಷಲ್ ಇಲ್ಲ. ನಾರ್ಮಲ್ ಒಬ್ಬಟ್ಟು ತೋರಿಸಿ. ಓಕೆ, ಇಲ್ಲಿ ಒಬ್ಬಟ್ಟು, ಇಲ್ಲಿ ಒಬ್ಬಟ್ಟು. ಓಕೆ, ಒಬ್ಬಟ್ಟು, ಇಲ್ಲಿ ಒಬ್ಬಟ್ಟು, ಇಲ್ಲಿ ಸಾಂಬಾರು, ಒಬ್ಬಟ್ಟಿನ ಸಾರು ಗೈಸ್. ಒಬ್ಬಟ್ಟಿನ ಸಾರು, ಇದು ಕಾಳುಗೊಜ್ಜು. ಕಾಳುಗೊಜ್ಜು ಇವತ್ತಿಗಿಂತ ನಾಳೆ ಇನ್ನೂ ಸಖತ್ತಾಗಿರುತ್ತೆ. ಇಲ್ಲಿ ಕೋಸಂಬರಿ, ಇಲ್ಲಿ ಅನ್ನ ಅಷ್ಟೇ. ಸೊ ಇದು ಪಲ್ಯ ಏನು ಮಾಡಿಲ್ಲ. ಏಕೆ ಮಾಡ್ಲ ನಾನು? ಇದೇ ತಿಂಡಿ ಹುಡುಗರು ತಿನ್ನಲ್ಲ. ಹುಡುಗರು ಗೊತ್ತಾಗಲ್ಲ ಈಗ. ಸೊ ಇವತ್ತು ಮಮ್ಮಿ ಹಪ್ಳ ಹಾಕ್ಬಿಡೋಣ ತರ್ಸಿ. ಸೊ ಗೈಸ್, ಇವಾಗ ನಮ್ಮ ಹುಡುಗರೆಲ್ಲ ಬರ್ತಾರಲ್ಲ ಊಟಕ್ಕೆ. ಸೊ ಆಲ್ರೆಡಿ ಅಡುಗೆ ರೆಡಿ ಆಗಿದೆ. ನಮ್ಮಮ್ಮ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಒಂದು 12:30 ಅಷ್ಟೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ರಲ್ವ ಮಮ್ಮಿ? 12:30 ಅಷ್ಟೆಲ್ಲ ಅಡುಗೆ ಎಲ್ಲ ಫುಲ್ ರೆಡಿ ಆಗಿಬಿಟ್ಟಿತ್ತು. ಆದರೆ ಪಾಪ ನಮ್ಮಮ್ಮ ಮತ್ತು ನಂದು ಇಬ್ಬರು ಸೇರ್ಕೊಂಡು ಮಾಡಿದ್ದಾರೆ. ಆದರೆ ನಮ್ಮಮ್ಮಗೆ ಜಾಸ್ತಿ ಸ್ಟ್ರೆಸ್. ಯೂಶ್ವಲಿ ಲಚ್ಚು ಇರ್ತಾಳೆ ಪ್ರತಿ ವರ್ಷನೂ ಹೀಗೆ. ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಫುಲ್ಲು ದೇವ್ರನ್ನ ಎಲ್ಲ ಅಲಂಕಾರ ಮಾಡಿ ಚೆನ್ನಾಗಿ ಪೂಜೆ ಎಲ್ಲ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಹೋಗ್ಬಿಟ್ಟು ಒಂದು 2 ಅವರ್ 3 ಅವರ್ ರೆಸ್ಟ್ ಮಾಡ್ತೀನಿ. ನಾನು ಎದ್ದೇಳೋ ಅಷ್ಟರಲ್ಲಿ ಆಲ್ರೆಡಿ ಅಡುಗೆ ಮುಗಿದಿರುತ್ತೆ. ಒಂಚೂರು ಕಲರ್ ಚೇಂಜ್ ಆಗಿದೆ, ಒಂಚೂರು ಒಂದು ಸ್ವಲ್ಪ ಚೇಂಜ್ ಆಗಿದೆ. ಲಚ್ಚು ಇದ್ದಿದ್ರೆ ಮಮ್ಮಿ ತಂದೆ ಏಕೆ ಮಮ್ಮಿ ಸುಸ್ತಾದ ಕಾಲು ನೋಯ್ತಾಯ್ತಾ ಅಂದಳು. ನೋಡಿ ಇಬ್ಬರಳು ಯಾರು ಕೇಳ್ತಾ ಇಲ್ಲ. ಮಮ್ಮಿ ನಮ್ಗೆ ಗೊತ್ತು ನಿಂಗೆ ನಿಜವಾಗ್ಲೂ ಸುಸ್ತಾಗಿದೆ, ನೀನು ಕಾಲು ನೋಯ್ತಾಯ್ತಂತ. ಅವಳು ಸುಮ್ಮನೆ ಕೇಳ್ತಾನೆ ಇರೋಳು. ಬಟ್ ನಮ್ಗೆ ರಿಯಾಲಿಟಿ ಗೊತ್ತು. ಡೆಫಿನೆಟ್ಲಿ ಕಾಲು ನೋವು ಆಗೇ ಆಗುತ್ತೆ. ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಏನಂದ್ರೆ ರಾತ್ರಿ ಒಂದು 3 ಅವರ್ ನಿದ್ದೆ ಮಾಡಿದ್ದು. ಒಂಚೂರು ಪರವಾಗಿಲ್ಲ. ನಾನು ಅದಕ್ಕೆ ನೀನು ಹೋಗ್ಬಿಟ್ಟು ಮಲ್ಕೊಬಿಡು, ನಾನು ಮಾಡ್ಕೊತೀನಿ. ಆಮೇಲೆ ನಾನು ಬೇಕಾದ್ರೆ ಸೀರೆ ಉಡಿಸ್ಬೇಕಾದ್ರೆ ನಿನ್ನ ಎಬ್ಬಿಸ್ತೀನಿ ಅಂತ ಹೇಳಿ ಸೀರೆ ಉಡಿಸ್ಬೇಕಾದ್ರೆ ಮಮ್ಮಿನ ಎಬ್ಬಿಸ್ದೆ. ಚಲ್ಬೇಕಾ?
ಯಾಕೋ ಸಿಂಬ ಹಿಂಗೆಲ್ಲ ಮಾಡ್ತೀಯ, ಬರೀ ತೀಟೆ ಮಾಡ್ತಾನೆ. ಎರಡೆರಡು ಸಿಕ್ಬಿಡ್ತಾ ನಿಂಗೆ? ಎರಡು ಸಿಕ್ತಾ? ಯಾರು ಕೊಟ್ಟರು? ಇಲ್ಲಿ ನೀನು ಯಾಕೆ ಹಿಂಗೆ ತೀಟೆ ಸಿಂಬ ಪ್ಯಾಂಟ್ ಹಾಕೋ, ಪ್ಯಾಂಟು. ಆ್ಯಂಡ್ ಗೈಸ್, ನಮ್ಮ ಯಜಮಾನರು, ಯಜಮಾನ್ರೇ ಇವತ್ತು ನಮ್ಮ ಯಜಮಾನ್ರಿಗೆ ಹೇಳಿದ್ದೀನಿ, ಅದು ಮ್ಯೂಟ್ ಮಾಡಿರಿ. ಸೊ ಗೈಸ್, ನಮ್ಮ ಯಜಮಾನ್ರಿಗೆ ಹೇಳಿದ್ದೀನಿ ಇವತ್ತು ನಾವಿಬ್ರು ಸೇರ್ಕೊಂಡು ಒಂದು ರೀಲ್ಸ್ ಮಾಡಬೇಕು. ಏನಿಲ್ಲ, ನಾವಿಬ್ರು ಸೇರ್ಕೊಂಡು, ಪುನೀತಾ ಪ್ಲೀಸ್ ನನಗೆ ಅದೊಂದು ಸಾಂಗ್, ಅದು ಏನು ಹೇಳು, ಯಾವ ಸಾಂಗ್ ಹೇಳಪ್ಪ? ಆಯ್ತು, ನಾನು ಹೇಳಿ, ನಿಂಗೆ ಗೊತ್ತು ಕಣ. ನಾನು ಎಣ್ಣೆ ತಾನೇ ಹೇಳಿದ್ದೀನಿ, ಹೇಳು ಯಾವ ಸಾಂಗ್ ಹೇಳು. ಗೊತ್ತಾಗ್ತಿಲ್ಲ ಯಾವುದು, ಯಾವ ಸಾಂಗ್ ಹೇಳು? ಅಷ್ಟು ಫೇಮಸ್ ಸಾಂಗ್ ಅಲ್ಲ ಅದು. ಯಾವುದು? ಅದಕ್ಕೆ ಅಷ್ಟು ಫೇಮಸ್ ಸಾಂಗ್ ಅಲ್ಲ. ಯಾವ್ದು ಹೇಳು, ಯಾವ್ದು ಹೇಳು? ಮಾಡೋಣ ಬಾರಿ. ಸರಿ, ಸಾಂಗ್ ಹೇಳು ಫಸ್ಟ್. ಸಾಂಗೇ ಗೊತ್ತಾಗ್ತಿಲ್ವಲ್ಲ, ಯಾವುದು? ಹಾಲ್ಗಡಲ ಕಡೆದಾಗ ನೀ ಜನಿಸಿದಂತೆ ನಾನೇ ಭಾಗ್ಯವತಿ. 1974 ಅಲ್ಲಿ ರಿಲೀಸ್ ಆಗಿದೆ ಅಂತ ಮೂವಿ. ಶ್ರೀನಿವಾಸ ಕಲ್ಯಾಣ ಮೂವಿ ನೋಡಿಲ್ವಾ ನೀನು? ನಾನಂದು ಅದೇ ಸತಿ ನೋಡಿದ್ದೀನೋ ಶ್ರೀನಿವಾಸ ಕಲ್ಯಾಣ ಮೂವಿನ. ಸೊ ಆ ಹಾಡಿಗೆ ನಾವಿಬ್ರು ಇವತ್ತು ರೀಲ್ಸ್ ಮಾಡಬೇಕು. ನಂಗೆ ಗೊತ್ತಿಲ್ಲ ಅಷ್ಟೇ. ನಾನು ಆಮೇಲೆ ಸೀರೆ ಉಟ್ಕೋತೀನಲ್ವಾ ಸಂಜೆ, ಅವಾಗ ರೀಲ್ಸ್ ಮಾಡ್ಲೇಬೇಕು. ಇಲ್ಲ ಗೈಸ್, ಖಂಡಿತ ನಾನು ಒಬ್ಳೆ ಮಾಡಕ ರೀ. ಅದು ಗಂಡ ಹೆಂಡತಿಗೆ ಹೇಳೋದು. ಆಯ್ತು, ನಾನು ಬೇಕಾದ್ರೆ ಕೂತ್ಕೋತೀನಿ, ನೀನ್ ಬೇಕಾದ್ರೆ ಹಾಡು ಹೇಳ್ಕೊಂಡು ಏನಾದ್ರು ರೀ. ನಾನೆಲ್ಲ ಹಾಡ್ಬೇಕಾಗಿರೋದು ಅದು ಗಂಡ ಹಿಂಗೆ ಅಂದ್ರೆ ಲಕ್ಷ್ಮಿ ಏನು ಸಾಗರ ಮಂಥನ ಮಾಡ್ಬೇಕಾದ್ರೆ ಆ ಒಂದು ಇದ್ರಿಂದ ಲಕ್ಷ್ಮಿ ಹುಟ್ಟುತ್ತಾಳಲ್ಲ, ಅದು. ಬೇಕಾದ್ರೆ ಈ ತರ ಏನಾದ್ರು ಬೆಳಗು ಪೂಜೆ ಮಾಡೋದ್ರೆ ಹಿಂಗ್ ಮಾಡ್ಬಿಡ್ತೀನಿ. ನನ್ಗೆ ಪೂಜೆ ಮಾಡ್ಬಿಡ್ತಾರೆ ಅಂದ್ಬಿಟ್ಟೆ. ಹೇಗಿದೆ ಲಕ್ಷ್ಮಿ ಡೆಕೋರೇಷನ್ ಎಲ್ಲ? ಚೆನ್ನಾಗಿದ್ಯಾ? ಚೆನ್ನಾಗಿ ಮಾಡಿದ್ದಾಳೆ. ನೈಟ್ ಎಲ್ಲ ನಿದ್ದೆ ಕೆಟ್ಕೊಂಡು ಮಾಡಿದ್ದಾಳೆ. ನಾನಂತೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಬೆಳಗ್ಗೆ 7 ಅಷ್ಟೆಲ್ಲ ರೆಡಿ ಆಗಿತ್ತು. ಚೆನ್ನಾಗಿ ಮಾಡಿದ್ದಾಳೆ. ವರ್ಷನೂ ನಿದ್ದೆ ಇಟ್ಕೊಂಡು ಮಾಡಿದಾಳೆ ಕಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ರೆಡಿ ಆಗ್ರಿ ರೀಲ್ಸ್ ಮಾಡೋಕ್ಕೆ. ನಂಗೆ ಗೊತ್ತಿಲ್ಲ ಅಷ್ಟೇ, ರೆಡಿ ಆಗು. ಸೊ ಗೈಸ್, ನಮ್ಮ ವರಮಹಾಲಕ್ಷ್ಮಿ ಜೊತೆ ಒಂದು ಸೆಲ್ಫಿ. ನನಗೇನು ಗೊತ್ತಾ, ನನಗೆ ವರಮಹಾಲಕ್ಷ್ಮಿ ಅನ್ನೋ ಹಬ್ಬ ತುಂಬ ಜಾಸ್ತಿ ಸ್ಪೆಷಲ್ ಆ್ಯಂಡ್ ತುಂಬ ಮನಸ್ಸಿಗೆ ಹತ್ತಿರವಾಗಿರುವಂಥ ಒಂದು ಹಬ್ಬ. ಯಾಕಪ್ಪ ಅಂದರೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಮಾಡಿನೇ ನಿಜ ಹೇಳಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಇಷ್ಟು ಫೇಮಸ್ ಆಗಿರೋದು. ಸೊ ನನ್ನ ಫಸ್ಟ್ ವಿಡಿಯೋ ವೈರಲ್ ಆಗಿದ್ದು ಬಂದು ವರಮಹಾಲಕ್ಷ್ಮಿ, ಈ ಥರ ಲಾಂಗ್ ಫಾರ್ಮ್ಯಾಟಲ್ಲಿ ಫಸ್ಟ್ ವಿಡಿಯೋ ವೈರಲ್ ಆಗಿದ್ದು ಬಂದು ವರಮಹಾಲಕ್ಷ್ಮಿ ಹಬ್ಬ. ಸೊ ನಂಗೆ ತುಂಬ ಜಾಸ್ತಿ ಸ್ಪೆಷಲ್ ಆ್ಯಂಡ್ ನಾನು ಕೇಳಿದ ವರನ ಆ ದೇವಿ ನನಗೆ ಕೊಟ್ಟಿದ್ದಾಳೆ ಅನ್ನೋ ಒಂದು ಖುಷಿ ಜಾಸ್ತಿ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಸೊ ಬನ್ನಿ, ಇವಾಗ ಹುಡುಗರು ಇನ್ನೇನು ಬರ್ತಾರೆ. ಸೊ ಆಲ್ಮೋಸ್ಟ್ ಸ್ವಲ್ಪ ರೆಡಿ ತಯಾರಿ ಎಲ್ಲ ಮಾಡಬೇಕಾಗಿದೆ ಕಿಚನಲ್ಲಿ. ಎಲ್ಲ ಮಾಡೋಣ ಆ್ಯಂಡ್ ಮತ್ತೆ ಸಿಗ್ತೀನಿ. ಮಮ್ಮಿ ರೀಲ್ಸ್ ನೋಡ್ತೈತೆ, ನಾನು ಹಾಕಿರೋ ರೀಲ್ಸು. ನೀವು ನೋಡಿಲ್ಲ ಅಂದರೆ ನೋಡಿ ಲೈಕ್ ಮಾಡಿ. ಚೆನ್ನಾಗಿದೆಯಾ ಮಮ್ಮಿ? ಥ್ಯಾಂಕ್ ಯು ಮಮ್ಮಿ. ಓಕೆ ಗೈಸ್, ನಮ್ಮಮ್ಮ ಇವಾಗ ಊಟ ಬಡಿಸಿದ್ದಾರೆ. ಊಟ ಸ್ಪೆಷಲ್ ಒಬ್ಬಟ್ಟು, ಕಾಳುಗೊಜ್ಜು, ಬಾಳೆದೆಲೆ ಊಟ ಮಾಡಬೇಕಿತ್ತು ನಾವು. ಆದರೆ ನಮ್ಮಪ್ಪ ಬಾಳೆದೆಲೆ ಇನ್ನೂ ತೊಗೊಂಬರೋದ್ರಲ್ಲೇ ಇದ್ದಾರೆ. ಟೈಮ್ ಆಲ್ರೆಡಿ 3 ಗಂಟೆ ಆಗ್ತಿದೆ, ಹೊಟ್ಟೆ 3:30. ಮಮ್ಮಿ ಊಟಕ್ಕೆ ಹೋದರು. ಆ್ಯಂಡ್ ನಾನೊಂದು ಸ್ವಲ್ಪ ಡೆಕೋರೇಷನ್ ಏನು ಪೆಂಡಿಂಗ್ ಇತ್ತು ಅದನ್ನ ಮಾಡಿದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ.
ಸೊ ಗೈಸ್ ನನ್ನ ಸಿಂಪಲ್ ಡೆಕೋರೇಷನ್ ಬಂದು ಈ ರೀತಿಯಾಗಿ ಮಾಡಿದ್ದೆ. ಹಸು ಕರುನ ಇಟ್ಟಿದ್ದೀನಿ. ಹಸು ಕರು ಬಂದು ನಾವು ಚಿಕ್ಕಪೇಟೆಯಿಂದ ತೊಗೊಂಬಂದಿದ್ದು, ತುಂಬ ಜನ ಕೇಳ್ತಾ ಇದ್ದೀರಿ, ಸೊ ಅದಕ್ಕೆ ಹೇಳಿದೆ. ಹಾಗೂ ಈ ಬೆಳ್ಳಿ ದೀಪಗಳು ಇವೆಲ್ಲನೂ ಕೂಡ ಚಿಕ್ಕಪೇಟೆಯಿಂದ, ಅದೆಲ್ಲ ಬಂದು ಜರ್ಮನ್ ಸಿಲ್ವರ್, ಇದು ಬೆಳ್ಳಿ ಒರಿಜಿನಲ್. ಲಕ್ಷ್ಮಿ ಹಾಗೂ ಗಣೇಶನ ವಿಗ್ರಹನ ಇಟ್ಟಿದ್ದೀವಿ, ಹಣ್ಣುಗಳು. ಅದಾದಮೇಲೆ ನಮ್ಮ ವರಮಹಾಲಕ್ಷ್ಮಿ ನೋಡ್ಬೋದು ಈ ರೀತಿಯಾಗಿ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ನಂದೇ ದೃಷ್ಟಿಯಾಗ್ಬಿಡುತ್ತೇನೋ ಅಂತ ಅನಿಸ್ತಿತ್ತು. ನಾನಂತೂ ಹೋಗಿ ಬಂದು ನೋಡ್ತಾ ಇದ್ದೆ. ಆ್ಯಂಡ್ ಆನೆಗಳು ಕೂಡ ತುಂಬ ಜನ ಕೇಳ್ತಾ ಇದ್ದೆ. ಇದು ಬಂದು ರಾಜ ಮಾರ್ಕೆಟಲ್ಲಿ ನಿಮಗೆ ಸಿಗುತ್ತೆ, ಅಲ್ಲಿಂದ ತಂದಿದ್ದು. ಸಿಂಹ ಲಕ್ಷಿ ಜೇಜಿ ಕೈ ಮುಗಿರಿ ಜೇಜಿ, ಕೈ ಮುಗಿರಿ. ಜೇಜಿಗೆ ಕೇಳಿ, ಜೇಜಿ ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡಮ್ಮ. ಫಸ್ಟ್ ಹೇಳ್ಬಿಡು ಅಮ್ಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹೇಳ್ಬಿಡು. ಇದೇ ಲಕ್ಷ್ಮಿ, ಗೊತ್ತಿಲ್ವ ನಿಂಗೆ? ಇದೇ ಲಕ್ಷ್ಮೀ ದೇವರು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಆಯ್ತು, ಕೃಷ್ಣ ವಾಸುದೇವ ಹೇಳಿಬಿಡು. ಇದೇ ಕೃಷ್ಣ ವಾಸುದೇವ ಹೆಂಡತಿನೇ ಇದು ದೇವರು. ಹ್ಞೂ, ಕೃಷ್ಣ ವಾಸುದೇವ ಗೋವಿಂದನ ಹೆಂಡತಿ ಹೇಳು. ಕ್ಲೇಶನಾಶಾಯ ಗೋವಿಂದ. ಓಕೆ, ಹರೆಯೇ ಪರಮಾತ್ಮನೇ. ವಾವ್, ಸೂಪರ್ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ ಇಬ್ರು. ಇಬ್ರದ್ದು ಹೇಗಿದೆ ಬಟ್ಟೆ ಲಕ್ಷಿ? ಸಿಂಬಾ ಇಲ್ಲಿ ನೋಡಮ್ಮ, ಏನು ತಿಂತಾ ಇದೆಯಾ ಚಿನಿ? ಡ್ರೈ ಫ್ರೂಟ್ಸ್ ಯಾರು ಕೊಟ್ಟಿದ್ದು ನಿಂಗೆ? ಇಷ್ಟನಾ ಡ್ರೈ ಫ್ರೂಟ್ಸ್ ಅಂದರೆ? ಬಾಯ್ಲಿ ಅಲ್ಲಿ ಟಿವಿಗೆ ಹಂಗೆ ಹತ್ರ ಹೋಗ್ಬಾರ್ದು. ತುಂಬಾ ಚೆನ್ನಾಗಿದೆ. ಯಾಕೆ ಕಲಿತಿದ್ಯಾ? ಅವ್ನಿಗೆ ಎತ್ಕಟ್ರಿ ಒಂಚೂರು. ಚೆನ್ನಾಗಿದ್ಯಾ? ಇವ್ ನೋಡ್ದೇನ್ರಿ? ಏಯ್, ನನ್ ದುಪ್ಪಟ್ಟ ಕಣೆ ಅದು. ಚಲ್ತಾನೆ ಬರ್ಸಕ್ಕಾಗಲ್ಲ, ಸದ್ದುವೆ ಕುತ್ಕೊಂಡು ತಿನ್ನೋ ಇದ್ರ ಮೇಲೆ. ಅದಕ್ಕೆ ನಾನು ದುಪ್ಪಟ್ಟ ಹಾಕ್ಬಿಡ್ತೀಯಾ? ದುಪ್ಪಟ್ಟನೆ ಮ್ಯಾಟಲ್ಲೂ ಆಗಲ್ಲ ಎತ್ತಕ್ಕೆ, ಇದ್ರಲ್ಲಿ ತಗೋ, ಕ್ಲೀನಾಗಿ ಎತ್ಬೋದು ನೀನು ಚಲ್ಲಿದ್ರು ಬೆಳಗ್ಗೆ. ಸೊ ಗೈಸ್, ನನ್ನ ಕ್ಯೂಟಿ ಪೈಸ್ದು ಇಬ್ರದ್ದು ಬಟ್ಟೆ ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಂತ. ಲಡ್ಡುದು ಸೇಮ್ ಬಟ್ಟೆ ಇದೆ, ಬಟ್ ಲಡ್ಡು ಇನ್ನೂ ಬಂದಿಲ್ಲ. ಸೊ ಲಡ್ಡು ಬಂದಮೇಲೆ ಅವನಿಗೂ ಕೂಡ ಹಾಕಿಸ್ಬೇಕು ಈ ಬಟ್ಟೆ. 3 ಜನಕ್ಕೂ ಒಂದೇ ಥರ ಬಟ್ಟೆ ಹಾಕಿ ಫೋಟೋ ತೆಗಿಬೇಕು. ಮಮ್ಮಿ ಅರುಣಿಗೆ ಫೋನ್ ಮಾಡಮ್ಮಿ ಲಡ್ಡನ್ ಕರ್ಕೊಬನ್ನಿ ಅಂತ. ಓಕೆ ಗೈಸ್, ಸೊ ಇಲ್ಲಿದೆ ನೋಡಿ ನಮ್ಮ ಮಮ್ಮಿಯ ಈ ವರಮಹಾಲಕ್ಷ್ಮಿ ಗಿಫ್ಟ್. ನಮ್ಮ ಮಮ್ಮಿಗೆ ನಾನು ಅರ್ಶಿನ ಕುಂಕುಮಕ್ಕೆ ಕೊಡ್ತಾ ಇರೋ ಸೀರೆ. ನಿಜವಾಗ್ಲೂ ಕಣಮಿ? ಹೌದು, ನಿಜವಾಗ್ಲೂ ಏನು ಒಳ್ಳೆ ಹೆಂಗೆ ಕೇಳ್ತಾ ಇದೀಯಾ? ಹೌದು ಕಣಮಿ, ಹೌದು. ಹೇಗಿದೆ? ಹೌದಾ? ಬೆಳಗ್ಗೆ ಉಟ್ಕೊಂಡಲ್ಲ ರೇಷ್ಮೆ ಸೀರೆ. ಯಾರಿದೆ ಇಸ್ತಾರೆ ಖರ್ಚಿಪ್ಪು? ಇದು ನಿನಗೋಸ್ಕರ. ಥ್ಯಾಂಕ್ ಯು. ಹೇಗಿದೆ? ನಮ್ಮಮ್ಮ ಆ್ಯಕ್ಚುಲಿ ನೋಡೇ ಇಲ್ಲ. ನಮ್ಮಮ್ಮ ನನ್ನ ಸೀರೆ ಬಿಸ್ನೆಸ್ಸು ಫಸ್ಟ್ ಡೇ ನಾನು ಲಾಂಚ್ ಮಾಡ್ತಿದ್ನಲ್ಲ, ಅದು ಅವಾಗ ಬಂದಿರೋದು ಅನ್ಸುತ್ತಲ್ಲ ನಿನ್ನ ಮನೆಗೆ. ಅದಾದ್ಮೇಲೆ ಬಂದೇ ಇಲ್ಲ ಗೈಸ್ ನಮ್ಮಮ್ಮ. ನಾನೇ ಒಂದು ಅಳತೆ ಬ್ಲೌಸ್ ತೊಗೊಂಡು ಅದಕ್ಕೆ ನನಗೆ ಬ್ಲೌಸ್ ಹೊಲ್ಸ್ಕೊಂಡು ಬಂದೆ. ಯಾವ ಬ್ಲೌಸ್ ಕೊಟ್ಟಿದ್ದೆ? ಅದೇ ನಾನು ಯಾವಾಗಲೂ ಎಲ್ಲ ಬ್ಲೌಸ್ ಎಲ್ಲ ಸೀರೆ ಊಟ ಹಾಕುತ್ತಿಲ್ಲ ನನ್ನ ಬ್ಲೌಸ್. ಸರಿ ಬಾ, ಉಟ್ಕೋ ಬಾ. ಮಮ್ಮಿ ಸಿಂಪಲ್ ಆಗಿ ಹೊಲ್ಸೋಳ, ಅವಳಿಗೆ ಮಾತ್ರ ಡಿಸೈನ್ ಹೊಲ್ಸೋಳ, ಮಾತ್ರ ಸಿಂಪಲ್ ಆಗಿ ಹೊಲ್ಸೋದೆ. ಮಮ್ಮಿಗೆ ಇದ್ದೇ ಸಿಂಪಲ್ ಆಗಿ ಬೇಕು ಅಂತ ಸಾಕು, ಸಿಂಪಲ್ ಆಗಿ ಹೊಲ್ಸೋದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು. ಇವಳು ಹೊಟ್ಟೆ ಉರಿ.
ನಮ್ಮಮ್ಮ ನೈವೇದ್ಯ ಮಾಡ್ತವ್ರೆ, ಸೊ ನಾವು ಹೋಗ್ಬಿಟ್ಟು ರೆಡಿ ಆಗಿ ಬರ್ತೀವಿ. ಇದೇನೆ ಒಂದು ಕೈ ಉದ್ದ ಒಂದು ಕೈ ತಗೊಳ್ದವ್ರೆ. ಅವರು ಟೈಲರ್ಗಳು, ನಿನ್ ಥರ ಹೆಂಗುಗಳಲ್ಲ. ಓಕೆ ಗಾಯ್ಸ್, ರೆಡಿ ಆಗ್ತಾ ಇದ್ದೀನಿ. ಇವಾಗ ಸ್ಯಾರಿ ಎಲ್ಲ ಡ್ರೇಪಿಂಗ್ ಆಗಿದೆ. ಒಂದು ನಿಮಿಷ ತೋರಿಸ್ತೀನಿ. ಸೊ ಸ್ಯಾರಿ ಹೀಗೆ ಕಾಣಿಸ್ತಾ ಇದೆ. ಏನು ಗೊತ್ತಾ, ಇದಕ್ಕೆಲ್ಲ ನನ್ನ ತಂಗಿ ಅಂದರೆ ಲಚ್ಚು ಇರಬೇಕು. ಅವಳು ಎಷ್ಟು ನೀಟಾಗಿ ತೋರಿಸ್ತಾ ಇದ್ದು ಸ್ಯಾರಿ ಎಲ್ಲ ಹಿಂಗೆ ಕೆಳಗಿಂದ ಮೇಲೆ ಎಲ್ಲ ಆ್ಯಂಗಲ್ಸ್ ಎಲ್ಲ ತೆಗೆದು. ಇನ್ನೊಬ್ಬ ತಂಗಿದ್ದಾಳೆ, ಅವಳು ಅವೆಲ್ಲ ಏನು ಮಾಡಲ್ಲ. ಸೊ ಬನ್ನಿ ಇವಾಗ ಬೇಗ ರೆಡಿ ಆಗೋಣ. ಆ್ಯಂಡ್ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಬ್ಯಾಂಗಲ್ಸ್ ಎಲ್ಲ ಹೊಸ ಬ್ಯಾಂಗಲ್ಸ್ ತಂದಿದ್ದೀನಿ ಗೈಸ್. ಬ್ಯಾಂಗಲ್ಸ್ ಎಲ್ಲ ಚೇಂಜ್ ಮಾಡ್ತೀನಿ. ನಿಜ ಲಚ್ಚುನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀವಿ ಅಂದರೆ ನಾವು ಸಖತ್ ಮಿಸ್ ಮಾಡ್ಕೋತಾ ಇದ್ದೀವಿ ನನ್ನ ಬ್ಯಾಂಗಲ್ಸ್ನ. ಇದಕ್ಕೆ ತಂದಿದ್ದು ನೋಡಿ. ಅಲ್ಲಿಂದ ಇಲ್ಲಿಂದ ಅಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ಇಲ್ಲ ಬ್ಯಾಂಗಲ್ ಹಾಳು ಆಗಲ್ಲ, ಡ್ಯಾಮೇಜ್ ಆಗಲ್ಲ, ಏನೂ ಇಲ್ಲ ಅಂತ ತುಂಬ ಸೇಫ್ ಆಗಿರುತ್ತೆ. ಸ್ವಲ್ಪ ಟೈಟ್ ಬಳೆ. ಈ ಹ್ಯಾಕ್ ಅಂತೂ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ. ಬಳೆ ಏನಾದರೂ ಟೈಟ್ ಆದರೆ ಒಂದು ಸ್ವಲ್ಪ ಲೋಷನ್ ಹಚ್ಕೊಬಿಡಿ ಅಥವಾ ಎಣ್ಣೆ ಹಚ್ಕೊಬಿಡಿ. ಎಣ್ಣೆ ಬೇಡ, ಲೋಷನ್ನೇ ಹಚ್ಕೊಡಿ. ಆ್ಯಂಡ್ ಬಳೆನ ಈಸಿಯಾಗಿ ಒಳಗಡೆ ತಿರ್ಕಿ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ, ಪಾಲ್ಗಡಲ ಕಡೆದಾಗ ನೀ ಜನಿಸಿದಂತೆ. ಹೇಗಿದೆ? ನೈಸ್. ಸೊ ಬ್ಯಾಂಗಲ್ಸ್ ಆಯಿತು. ಇನ್ನು ಫೇಸ್ಗೆ ಸ್ವಲ್ಪ ರೆಡಿ ಆಗಿಬಿಟ್ರೆ ಐ ಆಮ್ ಆಲ್ ಡನ್. ನಮ್ಮಮ್ಮ ನೋಡಿ ಗಾಯ್ಸ್ ಚೆನ್ನಾಗಿ ಕಾಣಿಸುತ್ತೆ. ತಡಿ, ಅದು ಕೆಳಗಡೆ ಸಿಗೋಡ್ಕೋತೀನಿ. ಬ್ಲೌಸ್ ಇಷ್ಟು ಚೆನ್ನಾಗಿ ಬಂದ್ರೆ ಸ್ವಾಮಿ, ಯಾವ ಬ್ಲೌಸ್ ಕೊಟ್ಟಿದ್ದೀನಿ ಅಂತ ನೀನು? ಅದೊಂದು ಅಳತೆ. ನಾನು ಎಲ್ಲಾ ವಿಡಿಯೋಗೂ ನೀನು ಹೇಳ್ತಿದ್ದಲ್ಲ ಎಲ್ಲದಕ್ಕೂ ಇದೊಂದೇ ಬ್ಲೌಸ್ ಹಾಕೋತಾ ಇದೀಯಾ ಅಂತ. ಚೆನ್ನಾಗಿ ಕಾಣಿಸ್ತೈತೆ, ನೀಟಾಗಿ ಕೂತೈತೆ. ಮಮ್ಮಿ ಅವ್ರ ಬ್ಲೌಸ್ ಇಲ್ಲ ಕಡಿಮೆ, ಒಂದು ಇದ್ರದ್ದು ಮಾಮೂಲಿ ಸೀರೆದು ಒಂಥರ ಗ್ರೀನ್ ತರ ಇದೆ ಒಂದು ಬ್ಲೌಸು, ಒಂಥರ ಬಿಸ್ಕೆಟ್ ತರ. ಚೆನ್ನಾಗಿ ಕಾಣಿಸ್ತೈತೆ. ಸೀರೆ ವೇಟ್ ಐತೆ. ಇವತ್ತೆ ಇರೋ ಸೀರೆ ಎಲ್ಲ ವೇಟ್ ಐತೆ, ಲೈಟ್ ವೇಟ್ ಕಡಿಮೆ. ವೇಟ್ ಇದ್ರೇನೆ ಚಂದ, ಚೆನ್ನಾಗಿ ಕೂರುತ್ತೆ. ಇಲ್ಲಂದ್ರೆ ಹಂತದೇ ಕೂರಲ್ಲ. ಲಚ್ಚು ನಾನು ನಾಳೆ ಬರೋಕ್ಕಾಗತ್ತೋ ಇಲ್ವೋ ಅಂತ ಅಂದು ಲಾಸ್ಟಿಗೆ ಇರ್ಬೋದಂಗೆ. ಅದಕ್ಕೆ ಹಂಗೆಲ್ಲ ಏನು ಮಾತಾಡಬಾರ್ದು. ಎಷ್ಟು ಸರಿ ಅಂದವಳು. ಯಾಕೋ ಈಗ ನಾನು ಇವಾಗ ಬೇಜಾರೈತೆ. ಅಯ್ಯೋ ನಾನೇನು ಮುಂದೆ ಶುಕ್ರವಾರ ಹೇಳಿದಾರೆ, ಅದನ್ನ ಎಲ್ಲರೂ ಹೋಗ್ಬೇಕಂತ ನನಗೆ. ಇದಕ್ಕಿಂತ ಮುಂಚೆ ಮಮ್ಮಿ ನಿಂಗೆ ಗೊತ್ತಾ, ನಾನು ಅದೇ ಬೇರೆ ಸೀರೆ ಇದೇ ಸರಿ. ಏನು ಗೊತ್ತಾ, ನಾನು ಒಂದೇ ಸತಿ ಅವ್ರಿಗೆ 3 ಸೀರೆ ತಗೊಂಡು ಕೊಟ್ಟೆ ಬ್ಲೌಸ್ ಹೊಲಿಯಕ್ಕೆ. 3 ರೆಡ್ ದೊಡ್ಡ ರೇಟ್ ಮಾಡ್ಕೊಂಡೆ. ಏನಿರಬೇಕು ಚೆನ್ನಾಗಿರುತ್ತೆ ಕಣೆ. ಎಲ್ಲ ಬರೀ ನೋಡಿ, ಎಲ್ಲ ಇಲ್ಲಿ ಕುತ್ಕೊಳ್ಳೋದು, ಇಲ್ಲಿ ಏನೇನು ಇದೆಯೋ ಎಲ್ಲ ದೇರ್ಕೊಬಿಡೋದು. ಲಾಸ್ಟ್ ಟಚ್ ಬಂದು ನನ್ನ ಬಿಂದಿ. ಜರ್ಕೊಳಕ್ ಬೇಗ ರೆಡಿ ಆಗ. ಹೆಂಗೆ ಕಾಣಿಸುತ್ತೀನಿ ನಾನು, ಇದನ್ನ ಹಾಕೊಳ್ಳ ಪಾಪ ಕಡೆ. ಇದು ಬೇಜಾರಾಗಲ್ವೇನೆ, ಇದನ್ನ ನಾನು ಬಿಟ್ಟಿದ್ದೀನಿ ಹಾಕೊಳ್ಳೋದು. ಗೈಸ್ ಇದನ್ನ ಹಾಕೊಳ್ಳ, ಇದನ್ನ ಹಾಕೊಳ್ಳ, ಇದನ್ನ ಹಾಕೊಳ್ಳ, ಇದನ್ನ ಹಾಕೊಳ್ಳ. ठीक है ये पहनो, ಇದನ್ನ ಹಾಕೊಳ್ಳ, ಇದನ್ನ ಹಾಕೋ. ಸರಿ ಇದಕ್ಕೆ ಬೇಜಾರಾಗಲ್ಲ, ಫುಲ್ ಗೋಲ್ಡ್ ಮೇಲೆ ಗೋಲ್ಡ್ ಕಾಣ್ತಾ. ಅಲ್ಲ ಕಣ, ಇದಕ್ಕೆ ಬೇಜಾರಾಗಲ್ವಾ? ಏನನ್ನ ಹಾಕೊಳ್ಳೋದೇ ಇಲ್ಲ, ಇನ್ನೇಂದಕ್ಕೆ ಇಟ್ಕೊಂಡವಳು ಇವಳನ್ನ ಅಂತ.
ಪುನಿ ಒಂದು ಸ್ವಲ್ಪ ಹ್ಯಾಂಡಲ್ ಮಾಡ್ರಿ, ನಾವೆಲ್ಲ ರೆಡಿ ಆಗೋದು ಬೇಡವಾ? ಓಕೆ ಗೈಸ್, ಸೊ ರೆಡಿ ಆದೆ ನಾನು. ಆ್ಯಂಡ್ ಸಿಂಪಲಾಗಿ ಹೇರ್ ನನಗೆ ಆಲ್ರೆಡಿ ಗೊತ್ತಿರುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನಗೆ ಹೇರ್ ಸ್ಟೈಲ್ ಅಷ್ಟಾಗಿ ಮಾಡೋಕ್ಕೆ ಬರಲ್ಲ. ಅದು ಬಿಟ್ಟು ರೆಡಿ ಎಲ್ಲ ಚೆನ್ನಾಗಿ ಆಗ್ತೀನಿ. ಸೊ ಎಸ್, ಇವಾಗ ರೆಡಿ ಆಗಿದ್ದೀನಿ. ಹೋಗ್ಬಿಟ್ಟು ಹೂ ಮುಟ್ಕೊಂಡ್ರೆ ಫುಲ್ ರೆಡಿ. ಹೋಗ್ಬಿಟ್ಟು ಇವಾಗ ಪೂಜೆ ಕೂಡ ಮಾಡೋಣ. ಇವಳು ನೋಡಿ ಇನ್ನೂ ರೆಡಿ ಆಗಿಲ್ಲ. ಇನ್ನು ಯಾವತ್ತು ರೆಡಿ ಆಗ್ತಾಳೆ, ನಾವು ಯಾವಾಗ ಪೂಜೆ ಮಾಡೋದು? ನೀನು ಹೋಗ್ಬಿಟ್ಟು ಫಸ್ಟು ಜೋಡಿಸೋದು. ನಾನೆಲ್ಲ ಜೋಡಿಸಿದಾಗಿದೆ. ನಮ್ಮಮ್ಮ ನೋಡಿ ಗೈಸ್. ಸೊ ನಾವು ಏನು ಫಾಲೋ ಮಾಡ್ತೀವಿ ಅಂದರೆ, ಫಸ್ಟು ವರಮಹಾಲಕ್ಷ್ಮಿ ಕೂರಿಸ್ದಾಗ್ಲಿಂದನೂ ಇದನ್ನು ಫಾಲೋ ಮಾಡ್ತೀವಿ. ಬೆಳಗ್ಗೆ ಹೂವನ್ನ ಮುಡಿಸಿರ್ತೀವಲ್ಲ, ಅದನ್ನ ಸಂಜೆ ಅಷ್ಟರಲ್ಲಿ ಬಾಡೋಗಿರೋದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಸತಿ ಹೂವನ್ನ ಮುಡಿಸ್ತೀವಿ ದೇವರಿಗೆ. ಸೊ ಡ್ಯಾಡಿ ಕೂಡ ಅಷ್ಟೇ ಇದು ಮಲ್ಲಿಗೆ ದಿಂಡಿನ ಹಾರನ ಕೂಡ ತೊಗೊಂಬಂದಿದ್ರು. ಸೊ ರೇಷ್ಮೆ ಹಾರನ ಈ ಥರ ಹೆಗ್ಲ ಮೇಲೆ ಹಾಕ್ಬಿಟ್ಟು ಮಲ್ಲಿಗೆ ಹಾರನ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೆ. ಆಲ್ಮೋಸ್ಟ್ 6 o'clock ಆಗಿತ್ತು ನಾವು ಪೂಜೆ ಸ್ಟಾರ್ಟ್ ಮಾಡಿದಾಗ. ಅದೇ ಟೈಮ್ಗೆ ಕರೆಕ್ಟಾಗಿ ಕರೆಂಟ್ ಹೋಯಿತು. ಕರೆಂಟ್ಗೋಸ್ಕರ ವೆಯ್ಟ್ ಮಾಡಿ ನಾನು ಸ್ವಲ್ಪ ಅದು ರೀಲ್ಸ್ ನೋಡಿರ್ತೀರ ನೀವು. ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅಲ್ಲಿ ನೋಡ್ಬೋದು ನೀವು. ನಾನೇ ಭಾಗ್ಯವತಿ ಆ ಒಂದು ಹಾಡಿಗೆ ರೀಲ್ಸ್ ಮಾಡಿದ್ದೀವಿ ನಾನು ಹಾಗೂ ಪುನೀತ. ತುಂಬ ಕ್ಯೂಟಾಗಿ ಬಂದಿದೆ. ಸೊ ಅದನ್ನು ಮಾಡಿ ಆಮೇಲೆ ಕರೆಂಟ್ ಎಷ್ಟೊತ್ತಾದರೂ ಬರಲಿಲ್ಲ. ಸಿಂಗಲ್ ಫೇಸಲ್ಲಿ ಬಂತು. ಸರಿ ಆಯಿತು, ಪೂಜೆ ಮುಗಿಸ್ಕೊಳ್ಳೋಣ ಬೇಗ, ಲೇಟ್ ಮಾಡೋದು ಬೇಡ ಅಂತ ಒಂದು 6:45 ಆಗಿತ್ತು. ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಮಲ್ಲಿಗೆ ದಿಂಡಿನ ಹಾರ ಹಾಕಿದ್ಮೇಲಂತೂ ಇನ್ನೂ ಒಂಥರ ಕಳೆನೇ ಬಂದ್ಬಿಡ್ತು ದೇವಿಗೆ. ಹಾಗೂ ಈ ಒಂದು ಇದ್ರದ್ದು ಗೂಡಿನ ಹಾರ, ರೇಷ್ಮೆ ಗೂಡಿನ ಹಾರನ ಹೆಗ್ಲ ಮೇಲಿಂದ ಈ ಥರ ಹಾಕಿದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಎಲ್ಲ ಚಿಕ್ಕ ಪುಟ್ಟ ಚೇಂಜಸ್ ಎಲ್ಲ ಮಾಡಿ ಮತ್ತೆ ದೇವ್ರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಪೂಜೆಗೆ ಅಂತ ಎಲ್ಲ ತಯಾರಿನೂ ಕೂಡ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ರಗ್ನ ಹಾಕಿದೆ. ಸೊ ದಟ್ ಅದ್ರ ಮೇಲೆ ಕುತ್ಕೊಂಡು, ಅಂದರೆ ಬರೀ ನೆಲದ ಮೇಲೆ ಕುತ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ಅಂತ ಹಾಕಿದೆ. ಹಾಗೂ ತುಂಬ ಜನ ಲಾಸ್ಟ್ ವ್ಲಾಗು ಕೂಡ ಕಾಮೆಂಟ್ ಮಾಡಿದಿರಿ ದಟ್ ನೀವು ದೇವ್ರಿಗೆ ಮಡ್ಲಕ್ಕಿ ಇಟ್ಟಿಲ್ವಾ ಅಂತ. ಡೆಫಿನೆಟ್ಲಿ ಮೊದಲನೇ ಕೆಲಸ ಅಂದರೆ ದೇವಿ ಕೂರಿಸಿದ ತಕ್ಷಣ ಮೊದಲನೇ ಕೆಲಸ ಮಾಡೋದೇ ಮಡ್ಲಕ್ಕಿ ಇಡೋದು. ಸೊ ಅಲ್ಲೇ ದೇವ್ರ ಪಕ್ಕನೇ ಇದೆ, ಅಲ್ಲೊಂದು ಆ ದೀಪ ಕಾಣಿಸಿದ್ದಲ್ಲ ಅದ್ರ ಪಕ್ಕನೇ ಇದೆ ಒಂದು ದೊಡ್ಡ ಟ್ರೇನಲ್ಲಿ ಮಡ್ಲಕ್ಕಿ ಮತ್ತು ಬ್ಲೌಸ್ ಪೀಸು, ಬಳೆ ಬಂಗಾರ, ಅರಿಶಿನ ಕುಂಕುಮ, ಬಳೆ ಬಂಗಾರ ಇದೆಲ್ಲನೂ ಇಟ್ಟು, ಒಂದು ದೊಡ್ಡ ಚಿಪ್ಪು ಬಾಳೆಹಣ್ಣಿಟ್ಟು, ಕೊಬ್ಬರಿ ಕಾಯಿ, ಇದು ಕೊಬ್ಬರಿ ಬೆಲ್ಲ ಇದೆಲ್ಲನೂ ಇಟ್ಟು ಮಡ್ಲಕ್ಕಿ ಇಟ್ಟಿದ್ದೀವಿ ಗೈಸ್. ಅಂದರೆ ಕಂಟಿನ್ಯೂಸ್ ಆಗಿ ನಂಗೆ ಅದೊಂದು ಕಾಮೆಂಟ್ ಬರ್ತಾನೆ ಇತ್ತು. ಸೊ ಅದಕ್ಕೇ ಒಂದು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಫೈನಲಿ ಇಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ. ಸೊ ಯಾವಾಗಲೂ ಅಷ್ಟೇ ಪ್ರತಿ ವರ್ಷವೂ ನಾನು ಪೂಜೆ ಮಾಡಬೇಕಾದ್ರೆ ಇಲ್ಲ ದೇವ್ರ ಮೇಲಿಂದ ಒಂದು ಹೂವು ಬೀಳೋದಾಗಲಿ ಅಥವಾ ಏನಾದರೂ ಒಂದು ಬಿದ್ದೇ ಬೀಳುತ್ತೆ. ಸೊ ಇವಾಗಲೂ ನೀವು ಅಬ್ಸರ್ವ್ ಮಾಡಿದರೆ ಪೀಕಾಕ್ ಫೆದರ್, ಲೈಕ್ ನಾನು ಪೂಜೆ ಮಾಡೋಕ್ಕೆ ಹಿಡಿದಿದ ತಕ್ಷಣವೇ ಪೀಕಾಕ್ ಫೆದರ್ ಹಿಂಗೆ ರೈಟ್ ಸೈಡಲ್ಲಿ ಬಿತ್ತು. ಅದೇನೋ ಗೊತ್ತಿಲ್ಲ ನನಗೆ, ಅದು ಏನೋ ಒಂಥರ ಕನೆಕ್ಟ್ ಆಗುತ್ತೆ ಅಂತ ಫೀಲ್ ಆಗುತ್ತೆ. ಲೈಕ್ ಆ ದೇವಿನೇ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾಳೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಫೈನಲಿ ನೆಮ್ಮದಿಯಾಗಿ ಇವಾಗ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ. ನಮಗೆ ಬೆಳಗ್ಗೆ ಪೂಜೆ ಮಾಡೋದಕ್ಕಿಂತ ನಾವು ಸಂಜೆ ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಮಾಡ್ತೀವಿ. ಸೊ ಈ ಕಥೆ ಓದೋದು ಮತ್ತು ಆರತಿ ಎಲ್ಲ ಸಂಜೆ ನಾವು ಮಾಡೋದು. ತುಂಬ ಜನ ಬೆಳಗ್ಗೆನೇ ಕಥೆ ಎಲ್ಲ ಓದುತ್ತಾರೆ, ಬಟ್ ನಾವು ಸಂಜೆ ಓದ್ತೀವಿ. ಬಿಕಾಸ್ ಬೆಳಗ್ಗೆ ಹೊತ್ತು ಕೆಲಸನೂ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸಂಜೆ ತುಂಬ ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಪ್ರತಿಯೊಂದನ್ನು ಕೂಡ ಮಾಡ್ತೀವಿ. ಸೊ ಪ್ರತಿ ವರ್ಷವೂ ಇದೇ ರೀತಿಯಾಗಿ ನಮ್ಮ ಮನೇಲಿ ಪೂಜೆ ನಡೆಯುತ್ತೆ. ಆದಷ್ಟು ಏನು ಮಿಸ್ ಮಾಡದಂತೆ ಪ್ರತಿಯೊಂದೂ ಫಾಲೋ ಮಾಡಬೇಕು ಅನ್ನೋ ಒಂದು ನಮ್ಮ ಪದ್ಧತಿ ಏನಿದೆಯೋ, ನಾವೇನು ಫಸ್ಟ್ನೇ ವರ್ಷ ಏನು ಸ್ಟಾರ್ಟ್ ಮಾಡಿದ್ವಲ್ಲ, ಏನು ಫಾಲೋ ಮಾಡ್ತಾಯಿದ್ದೀವಲ್ಲ, ಅದನ್ನೇ ಇಲ್ಲಿ ತನಕನೂ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸ್ವಲ್ಪ ಜನ ಬೇರೆ ಬೇರೆ ಪದ್ಧತಿನ ಫಾಲೋ ಮಾಡ್ತಾರೆ. ಸೊ ಅದು ಅವರ ಪದ್ಧತಿ ಅಥವಾ ಅವರ ಒಂದು ಏನು ಅನುಕೂಲಕ್ಕೆ ತಕ್ಕ ಹಾಗೆ ಅವರು ಮಾಡ್ತಾರೆ. ಸೊ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವೇನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅದನ್ನೇ ಮಾಡ್ತಾಯಿದ್ದೀವಿ. ದೇವಿಗೆ ನೀವು ಏನೇ ಅಂದರೆ ಈ ಥರ ಆಡಂಬರ ಇದನ್ನೇ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನೂ ಇಲ್ಲ. ವ್ರತದ ಬುಕ್ಕಲ್ಲಿ ಕೂಡ ಅಷ್ಟೇ, ನೀವು ತುಂಬ ಮೈಲಿಗೆಯಿಂದ ಒಂದು ಕಲಶ ಸ್ಥಾಪನೆ ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡಿದ್ರೆ ಸಾಕು ಅಂತಲೇ ಕೊಟ್ಟಿರೋದು. ಪ್ರತಿಯೊಂದೂ ಎಲ್ಲನೂ ತುಂಬ ಡೀಪಾಗಿ ಆ ಥರ ಎಲ್ಲ ಏನೂ ಕೊಟ್ಟಿಲ್ಲ. ಸೊ ನೀವು ಬುಕ್ ನೋಡಿ ಕೂಡ ಫಾಲೋ ಮಾಡ್ಬೋದು. ಆದಷ್ಟು ನಾವು ಕೂಡ ಬುಕ್ ನೋಡೇ ಫಾಲೋ ಮಾಡಿದ್ದೀವಿ ಒಂದು ಸ್ವಲ್ಪ ಮಟ್ಟಿಗೆ ಅಂತ ನನಗನ್ಸುತ್ತೆ. ಬೈ ಚಾನ್ಸ್ ನಾವೇನಾದರೂ ಮಿಸ್ ಮಾಡಿದರೆ ಅಥವಾ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ಹೇಳಲು. ಅದಕ್ಕೆ ಪರಮೇಶ್ವರನು ಹೇಳುತ್ತಾನೆ, ಪರ್ವತ ಪೃಥ್ವಿಯೇ ಕೇಳು, ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರದ ಈ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಕಲ್ಪೋಕ್ತ ವಿಧಾನದಿಂದ ಭಕ್ತಿ ಪುರಸ್ಕೃತವಾಗಿ ಪೂಜೆ ಮಾಡಬೇಕು. ಅಂಥವರನ್ನು ಇಹದಲ್ಲಿ ಸಕಲ ಸಂಪತ್ತುಗಳನ್ನು ಪಡೆಯುತ್ತಾರೆ. ಈ ವ್ರತ ವಿಚಾರದಲ್ಲಿ ಒಂದಾನೊಂದು ಇತಿಹಾಸ ಉಂಟು, ಅದನ್ನು ನಾನು ನಿಮಗೆ ಹೇಳುತ್ತೇನೆ ಕೇಳು. ನಮಸ್ತೆ ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ.
नमस्तुते गरुडारूढे कोलासुरभयङ्करी सर्वपापहरे देवी महालक्ष्मी नमोस्तुते सर्वज्ञे सर्ववदे सर्वनष्टभयङ्करी सर्वदुःखहरे देवी महालक्ष्मी नमोस्तुते सिद्धिबुद्धिप्रदे देवी भक्तिमुक्तिप्रदायिनी ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ನಮ್ಮ ಮನೆಯೆಲ್ಲವ ತುಂಬುವಂತೆ ನಲಿಯುತ್ತ ಕುಣಿಯುತ್ತ ಓಡಿಯುತ್ತ ನಮ್ಮ ಮನೆಗೆ ಬಾ ಕಮಲದ ಮೊಗದೋಡೆ ಕಮಲದ ಕಣ್ಣೋಡೆ ಕಮಲವ ಕೈಯಲ್ಲಿ ಹಿಡಿದೋಡೆ ಕಮಲದ ಹೃದಯ ಕಮಲದಲ್ಲಿ ನಿಂತೋಡೆ ಕಮಲನಿ ಕೈ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯಮಾಡಿ ಸಮ್ಮ ಕಮಲದ ಮೊಗದೋಡೆ ಕಮಲದ ಕಣ್ಣೋಡೆ ಕಮಲವ ಕೈಯಲ್ಲಿ ಹಿಡಿದೋಡೆ ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿಯೇ ಹರಸು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿಯೇ ಹರಸು ಕರಳು ಮುಗಿಯುವೆ ಆರತಿ ಕರಳುವೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನ ಹೃದಯ ಕಮಲದಲ್ಲಿ ನಿಂದೋಳೆ ಕಮಲನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ಮಾಡಿ ಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಸೊ ಇವತ್ತು ಕತೆ ಓದಿದ್ದು ಬಂದು ಪುನೀತ್ ಬಿಕಾಸ್ ಮಮ್ಮಿದು ಆ್ಯಕ್ಚುಲಿ ಸ್ಪೆಕ್ಸ್ ಏನಿದೆಯೋ ಅದು ನಮ್ಮ ಮನೇಲಿದೆ ಜೆ ಪಿ ನಗರಲ್ಲಿ. ಸೊ ಅದಕ್ಕೆ ಮಮ್ಮಿ ಅದು ಕರೆಕ್ಟಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಹೇಳಿಬಿಟ್ಟು ಹಾಗೂ ಒಂದು ಸಿಂಗಲ್ ಫೇಸ್ ಲೈಟ್ ಇತ್ತಲ್ಲ, ಸೊ ಪುನೀತನೇ ಕುತ್ಕೊಂಡು ಕತೆ ಓದಿದ್ರು. ತುಂಬಾ ಖುಷಿ ಆಯಿತು ಆ ಥರ ಮಾಡಿದವರು. ಅವರೇ ಅದನ್ನ ಇನಿಷಿಯೇಟಿವ್ ಮಾಡಿದ್ದು ನಾನೇ ಓದ್ತೀನಿ ಕೊಡಿ ಅಂತ ಹೇಳಿಬಿಟ್ಟು ತುಂಬಾ ಜಾಸ್ತಿ ಖುಷಿ ಆಯಿತು. ಆ್ಯಂಡ್ ಇವ್ರು ಬಂದು ನಂದು ಫ್ರೆಂಡ್, ಸೊ ಅವರು ಕೂಡ ಬಂದಿದ್ದರು. ನಮ್ಮ ಈ ಬಿಲ್ಡಿಂಗಲ್ಲಿ ಬಂದು ತುಂಬ ಜನ ಕನ್ನಡದವರಿಲ್ಲ, ತುಂಬ ಜನ ಅಂದರೆ ನಾರ್ತ್ ಇಂಡಿಯನ್ಸ್ ಜಾಸ್ತಿ. ಸೊ ಅರ್ಶಿನ ಕುಂಕುಮಕ್ಕೆ ಅಂತ ಜಾಸ್ತಿ ಜನ ಯಾರೂ ಬರೋದಿಲ್ಲ. ಬಂದಿರೋರು ಅಂದರೆ ನಂದು ಫ್ರೆಂಡೇ ಇವತ್ತು ಬಂದಿದ್ದು. ಲಾಸ್ಟ್ ಇಯರೆಲ್ಲ ಇವರು ಓನರ್ ಆಂಟಿ ಅಂಕಲ್ ಬರ್ತಿದ್ರು, ಬಟ್ ಅವರು ಕೂಡ ಊರಿಗೆ ಹೋಗಿದ್ರು ಅಂತ ಅವರು ಕೂಡ ಬಂದಿರಲಿಲ್ಲ. ಸರಿ ಮಮ್ಮಿ ನಾವೇ ಇದ್ವಲ್ಲ, ನಮಗೇ ಅರ್ಶಿನ ಕುಂಕುಮನ ಕೊಟ್ಟರು. ಆ್ಯಂಡ್ ಆರತಿ ಹಾಡುಗಳನ್ನೆಲ್ಲ ಕೂಡ ತುಂಬ ಚೆನ್ನಾಗಿ ಹಾಡಿದ್ವಿ. ಎಲ್ಲ ಅಲ್ಲಿಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸುಮನಸ ವಂದಿತ, ಆಮೇಲೆ ಕಮಲದ ಮೊಗದೋಳೆ, ನಮಸ್ತುತೆ ಮಹಾಮಾಯೆ, ಎಲ್ಲನೂ ಪ್ರತಿಯೊಂದು ದೇವ್ರ ಹಾಡುಗಳನ್ನ ಲಕ್ಷ್ಮೀದೇವಿ ಹಾಡನ್ನ ಹಾಡಿದ್ವಿ. ತುಂಬ ಖುಷಿ ಆಯಿತು, ಒಂಥರ ಚೆನ್ನಾಗಿ ಅನಿಸುತ್ತೆ. ಇದೆಲ್ಲದರಲ್ಲೂ ಒಬ್ಳು ಮಿಸ್ಸಿಂಗ್ ಅಂದರೆ ಅದು ಲಚ್ಚು. ಸೊ ಒಂಥರ ಬೇಜಾರಾಗ್ತಾಯಿತ್ತು. ಬಟ್ ನಿಜ ಹೇಳ್ತೀನಿ, ಆ ಟೈಮಲ್ಲಿ ಅಂದರೆ ನಮ್ಮ ಮನೇಲಿ ಇದೆಲ್ಲ ನಡೀತಾ ಇರಬೇಕಾದ್ರೆ ಲಚ್ಚು ಮನೇಲಿ ಕೂಡ ಒಂದು ತುಂಬ ಅದ್ಭುತನೇ ನಡೀತು ಅಂತಲೇ ಹೇಳ್ಬೋದು. ಅದು ಆಲ್ರೆಡಿ ಅವಳು ಶೇರ್ ಮಾಡಿದ್ದಾಳೆ, ಸೊ ಅದನ್ನ ನೋಡಿರ್ತೀರ ನೀವು. ನಿಜವಾಗ್ಲೂ ಅವಳು ಫಸ್ಟು ನನಗೆ ಹೇಳಿದಾಗ ಅಕ್ಕ ಈ ಥರ ಮಾಡ್ತಾ ಇದ್ದಾರೆ ಮಕ್ಕಳು ಅಂತ ಹೇಳಿದಾಗ ನನ್ನ ಕಣ್ಣಲ್ಲೂ ನೀರು ಬಂತು. ಮತ್ತು ನಾನು ಅವಳಿಗೆ ಹೇಳಿದೆ, ಲಚ್ಚು ಸಾಕ್ಷಾತ್ ಲಕ್ಷ್ಮೀದೇವರೇ ಬಂದು ನಿಮ್ಮ ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ ಕಣೆ, ನೀನು ತುಂಬ ಅದೃಷ್ಟ ಮಾಡಿದೆ ಅಂತ ನಾನು ಹೇಳಿದ್ದೆ ಅವಳಿಗೆ. ಆ್ಯಂಡ್ ಅದಕ್ಕೆ ಕಾಮೆಂಟ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನಾನು ಲಿಟ್ರಲಿ ಲಚ್ಚು ಫೋನ್ ತೊಗೊಂಡು ಒಂದೊಂದು ಕಾಮೆಂಟ್ಸು ಓದಿದ್ದೀನಿ. ತುಂಬಾ ಖುಷಿ ಆಯಿತು, ತುಂಬ ಒಳ್ಳೆ ಕಾಮೆಂಟ್ಸ್ನ ಮಾಡಿದ್ದೀರಾ. ಅದನ್ನ ಲಚ್ಚುಗೂ ಕೂಡ ಹೇಳ್ತಾ ಇದೆ, ಲಚ್ಚು ನೀನೇ ಪೂಜೆ ಮಾಡಿದ್ರು ಇಷ್ಟು ಚೆನ್ನಾಗಿ ಇಷ್ಟೊಂದು ಪ್ರತಿಯೊಂದೂ ನೆನ್ಪಿಟ್ಕೊಂಡು ಮಾಡ್ತಾ ಇರಲಿಲ್ವೇನೋ ಲಚ್ಚು, ಅಷ್ಟು ಚೆನ್ನಾಗಿ ನಿನ್ನ ಮನೇಲಿ ಪೂಜೆ ಆಗಿದೆ ಅಂತ ಹೇಳಿಬಿಟ್ಟು. ಸೊ ನಿಜ ಅದೊಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದು ತುಂಬ ಪುಣ್ಯ ಮಾಡಿರೋರಿಗೆ ಮಾತ್ರ ಸಿಗುವಂತಹ ಎಕ್ಸ್ಪೀರಿಯೆನ್ಸ್. ನಾನಂತೂ ಇದುವರೆಗೂ ಕೇಳಿಲ್ಲ ಆ ಥರ ಯಾರಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಫಸ್ಟ್ ಟೈಮ್ ನಾನು ನನ್ನ ತಂಗಿ ಮನೇಲೇ ಈ ಥರ ನೋಡಿದ್ದು. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಹತ್ರ ಆಶೀರ್ವಾದ ತಗೊಂಡ್ಮೇಲೆ ನೆಕ್ಸ್ಟ್ ನಾವು ನಮ್ಮ ಅಪ್ಪ ಅಮ್ಮನ ಹತ್ರ ಆಶೀರ್ವಾದನ ತಗೋತೀವಿ. ಅವರೇ ನಮ್ಮ ದೇವರಲ್ವಾ. ಸೊ ನಮ್ಮ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತಗೊಂಡು ಇದನ್ನ ಪ್ರತಿ ವರ್ಷ ಪ್ರತಿಯೊಂದು ಹಬ್ಬಕ್ಕೂ ಫಾಲೋ ಮಾಡ್ತೀವಿ ನಾವು. ಹಾಗೂ ತುಂಬ ಜನ ಲಾಸ್ಟ್ ವ್ಲಾಗಲ್ಲಿ ತುಂಬಾ ಒಳ್ಳೊಳ್ಳೆ ಕಾಮೆಂಟ್ಸ್ನ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ವರಮಹಾಲಕ್ಷ್ಮಿಗೆ ವಿಶ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತು ಶುಕ್ರವಾರ 3ನೇ ಶ್ರಾವಣ ಶುಕ್ರವಾರನೂ ಕೂಡ ತುಂಬ ಜನ ಲಕ್ಷ್ಮಿನ ಕೂರಿಸ್ತೀರಾ. ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಎಲ್ಲದರಲ್ಲೂ ಒಂದೇ ಒಂದು ಕಾಮೆಂಟ್ ಮಾತ್ರ ತುಂಬ ಮನಸ್ಸಿಗೆ ಬೇಜಾರಾಗಿದ್ದು ಯಾವುದಪ್ಪ ಅಂತಂದರೆ, ಸೀರೆ ಚೆನ್ನಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇಲ್ಲ ದೇವರಿಗೆ ಅಂತ ಹಾಕಿದ್ರಿ. ನನಗೆ ಬೇಜಾರೇನಪ್ಪ ಅಂದರೆ ಸೀರೆ ಚೆನ್ನಾಗಿಲ್ವ ಸರಿ ಓಕೆ, ದೇವ್ರಿಗೆ ಸೀರೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಿರಲ್ಲ, ಅದು ಹೇಗೆ ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಅದೊಂದು ಮನಸ್ಸಿಗೆ ಬೇಜಾರಾಯಿತು. ಯಾವತ್ತೇ ಆಗಲಿ ಏನೇ ಆಗಲಿ
ದೇವ್ರ ವಿಷಯಕ್ಕೆ ಅಂತ ಬಂದಾಗ ಚೆನ್ನಾಗಿಲ್ಲ ಅಥವಾ ಅದಕ್ಕೆ ಅಂತ ಒಂದು ನೆಗೆಟಿವ್ ಇದು ಥಾಟ್ ಪ್ರೊಸೆಸ್ನ ಇಟ್ಕೊಂಡು ಕಾಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಗೆ ಅನ್ಸಿದ್ರು ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನಾಗ್ಬಿಡಿ, ಅಷ್ಟೇ ಹೇಳೋದು. ದೇವರಲ್ಲೂ ಕೂಡ ನೆಗೆಟಿವಿಟಿನ ಹುಡುಕುವಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಹುಡುಕಿ ನಮ್ಗೆ ಏನು ನೀವು ಹೇಳ್ತೀರಾ ನಾವು ಅದನ್ನು ಜಾಸ್ತಿ ಮನಸ್ಸಿಗೂ ಹಚ್ಕೊಳ್ಳಲ್ಲ, ಸರಿ ಆಯಿತು ಅಂದ್ಕೊಂಡು ಸುಮ್ಮನಾಗ್ತೀವಿ. ಬಟ್ ದೇವ್ರಿಗೆ ಅಂತ ಬಂದಾಗ ಆ ಥರ ಹೇಳೋದು ನಿಮಗೂ ಕೂಡ ಅದು ಒಳ್ಳೇದಲ್ಲ ಅಲ್ವಾ? ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಒಂದೆರಡು ಕಾಮೆಂಟ್ ಅನಿಸುತ್ತೆ ಆ ಥರ ಬಂದಿದ್ದು, ಬಟ್ ದಟ್ಸ್ ಓಕೆ. ನಾನು ಹೇಳೋದನ್ನ ನನ್ನ ಕಡೆಯಿಂದ ನಾನು ಪಾಸಿಟಿವ್ ಆಗಿ ಎಷ್ಟು ಹೇಳಬಲ್ಲೆ ನಾನು ಅಷ್ಟನ್ನು ಹೇಳ್ತೀನಿ. ಕೇಳೋದು ಬಿಡೋದು ನಿಮ್ಮ ಇಷ್ಟ. ಸೊ ಇವಾಗ ಫೈನಲಿ ನಮ್ಮಮ್ಮ ಅರ್ಶಿನ ಕುಂಕುಮನ ಕೊಡ್ತಾ ಇದ್ದಾರೆ ನಮಗೆ. ನಾವು ಕೂಡ ಇಲ್ಲಿ ಮಮ್ಮಿ ಹತ್ರ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡ್ವಿ. ನಾವು ಯೂಶ್ವಲಿ ಯಾರ ಮನೆಗೂ ಏನು ಅರ್ಶಿನ ಕುಂಕುಮಕ್ಕೆ ಹೋಗಲ್ಲ, ಬಿಕಾಸ್ ನಾವು ಇಲ್ಲಿರೋದ್ರಿಂದ ಯಾರೂ ತುಂಬ ಏನು ಕರೆಯೋದಕ್ಕೂ ಕೂಡ ಬರೋದಿಲ್ಲ. ತುಂಬ ಅದೇ ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲ ನಾರ್ತ್ ಇಂಡಿಯನ್ಸೇ ಜಾಸ್ತಿ ಇರೋದು ಅಂತ. ಆ್ಯಂಡ್ ಇದು ಒಂದು ಪುಟ್ಟ ಮೂಮೆಂಟ್ ಮತ್ತೆ ರೀಕ್ರಿಯೇಟ್ ಮಾಡಿದ್ದು ನಾನು ಮಮ್ಮಿ ಅರ್ಶಿನ ಕುಂಕುಮಕ್ಕೆ. ಒಂದು ಫೋಟೋ ತೆಗಿ ನಂದು ಅಂತ ಹೇಳಿದಾಗ ನೋಡಿ ನಮ್ಮಪ್ಪ ನಮ್ಮಮ್ಮ ಇಬ್ರು ಮ್ಯಾಚಿಂಗ್. ಏನಮ್ಮಿ ಈ ಥರನು ಇದು ಪ್ರೀತಿ ಅಂದರೆ ಇಂಡೈರೆಕ್ಟ್ ಆಗಿ ಅಂತಿದ್ರು. ಏನು ಹೇಳಿದೆ ಕೋಇನ್ಸಿಡೆನ್ಸ್ ಆಗಿ ಮ್ಯಾಚಿಂಗ್. ಏ ಬಿಡೋ ಸೀರೆ ಬಿಡು. ಸುಮ್ಮನಿರ್ಬೇಕು ಲಕ್ಷ್ಮಿ. ಆರತಿ ಎತ್ತಿರೆ ಮುದ್ದು ಲಕ್ಷ್ಮಿಗೆ, ನಮ್ಮ ಮಹಾಲಕ್ಷ್ಮಿಗೆ. ಆರತಿ ಎತ್ತಿರೆ ಮುದ್ದು ಲಕ್ಷ್ಮಿಗೆ, ನಮ್ಮ ಮಹಾಲಕ್ಷ್ಮಿಗೆ. ನಮ್ಮ ಲಕ್ಷ್ಮಿಗೆ, ನಮ್ಮ ಮಹಾಲಕ್ಷ್ಮಿಗೆ. ಲಕ್ಷಿತು ದಿಂಬೆ ಕುಡಿಬೇಡಿ, ದಿಂಬೆಲ್ಲ ವಾಶ್ ಇದೆ. ಏಯ್ ಬಿಸಾಕ್ಬೇಡಿ. ಆ್ಯಂಡ್ ಕೊನೆಯದಾಗಿ ವರಮಹಾಲಕ್ಷ್ಮಿ ಪೂಜೆ ಅಂದರೆ ನಾವು ವರನ ಕೇಳುವಂಥ ಒಂದು ದಿನ ಇದು. ಸೊ ಅದಕ್ಕೆ ಲಾಸ್ಟಾಗಿ ದೇವಿಗೆ ಆರತಿ ಎಲ್ಲ ಮಾಡಿ, ದೃಷ್ಟಿ ಆರತಿ ಎಲ್ಲ ಮಾಡಿ, ದೇವಿಗೆ ದೃಷ್ಟಿ ಎಲ್ಲ ತೆಗೆದು ಫೈನಲಿ ಇವಾಗ ನನ್ನ ಒಂದು ಅರ್ಕೆ ಅಥವಾ ನನ್ನ ಒಂದು ವರ ಏನು ಕೇಳ್ತಾ ಇದ್ದೀನೋ ದೇವರಿಗೆ ಅದನ್ನ ಇವಾಗ ಕೇಳ್ತಾ ಇದ್ದೀನಿ. ನಾನು ವರನ ಕೇಳೋಕ್ಕಿಂತ ಮುಂಚೆ ಪ್ರತಿ ವರ್ಷ ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಫಸ್ಟು ಥ್ಯಾಂಕ್ ಯು ಹೇಳ್ತೀನಿ, ಬಿಕಾಸ್ 4 ವರ್ಷದ ಹಿಂದೆ ನಾನು ಕೇಳಿದಂಥ ವರನ ಆ ದೇವಿ ನಿಜವಾಗ್ಲೂ ಕೊಟ್ಟರು. ಆ ಒಂದು ವರ ಕೊಟ್ಟಿದ್ದಕ್ಕೆ ಪ್ರಾಬ್ಲಿ ನಾನು ನಿಮ್ಮೆಲ್ಲರ ಜೊತೆ ಇಷ್ಟು ಕನೆಕ್ಟ್ ಆಗೋಕ್ಕೆ ಸಾಧ್ಯ ಆಯಿತು. ನಾನು ಕೇಳಿದ ವರನ ಸಹಕಾರ ಮಾಡಿದ್ದಾರೆ ನಿಜವಾಗ್ಲೂ. ಸೊ ನೀವು ನಿಮಗೇನಾದರೂ ವರ ಇದ್ದರೆ ಆ ವರಮಹಾಲಕ್ಷ್ಮಿ ಹಬ್ಬದ ದಿನ ಡೆಫಿನೆಟ್ಲಿ ಕೇಳಿ. ಡೆಫಿನೆಟ್ಲಿ ಯೂನಿವರ್ಸ್ ಅದನ್ನು ಎಕ್ಸೆಪ್ಟ್ ಮಾಡಿ ಅದು ನಿಮ್ಮ ಜೊತೆ ಆಗೇ ಆಗುತ್ತೆ. ಸೊ ಏನು ಬಿಲೀವ್ ಮಾಡ್ತಿರೋ ಇಲ್ವೋ ಯೂನಿವರ್ಸ್ ಮೇಲೆ ಬಿಲೀವ್ ಮಾಡಿ, ನಿಮ್ಮ ಒಂದು ಬಿಲೀಫ್ ಮೇಲೆ ಬಿಲೀವ್ ಮಾಡಿ. ಪ್ರತಿಯೊಂದು ಕೂಡ ನಿಮಗೆ ಸಕ್ಸಸ್ ಸಿಗುತ್ತೆ, ಪ್ರತಿಯೊಂದು ಕೂಡ ಆಗೇ ಆಗುತ್ತೆ. ವರ ಕೇಳೋದು ಅಂದರೆ ಏನೂ ಇಲ್ಲ, ಮ್ಯಾನಿಫೆಸ್ಟ್ ಮಾಡೋದು. ಸೊ ಮ್ಯಾನಿಫೆಸ್ಟ್ ಮಾಡಿದಷ್ಟು ಯೂನಿವರ್ಸ್ಗೆ ಅದು ಕನೆಕ್ಟ್ ಆಗಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪೂರ್ತಿ ಆಗುತ್ತೆ. ಓಕೆ ಗಾಯ್ಸ್, ಆರತಿ ಎಲ್ಲ ಮಾಡಿದಾಯಿತು. ಬಟ್ ಇವತ್ತು ದೇವ್ರನ್ನ ಕದಲಿಸ್ಬಾರ್ದಂತೆ, ಬಿಕಾಸ್ ಹುಣ್ಣಿಮೆಗೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ನಾಳೆ ಸಂಜೆ 4-4:15 ಮೇಲೆ ದೇವ್ರನ್ನ ಎತ್ತದ್ದು. ಸೊ ನಾಳೆನೂ ಕೂಡ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಲಕ್ಷ್ಮಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನಿಜವಾಗ್ಲೂ ಒಂದೇ ದೃಷ್ಟಿ ತಾಗ್ಬಿಡುತ್ತೆ ಅಂತ ಅನ್ಸುತ್ತೆ ಒಂದೊಂದ್ಸತಿ, ಅಷ್ಟು ಉದ್ದಾಗಿದೆ. ಸೊ ಇವಾಗ ಹೋಗ್ಬಿಟ್ಟು ಚೇಂಜ್ ಮಾಡಬೇಕು. ಬಟ್ ನಾನು ನನ್ನ ಔಟ್ಫಿಟ್ನ ಕರೆಕ್ಟಾಗಿ ತೋರಿಸೇ ಇಲ್ಲ ಅಂತ ಅನಿಸಿದೆ. ಸೊ ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ ರೆಡಿಯೆಲ್ಲ ಆಗಿ, ಸ್ವಲ್ಪ ಫೇಸ್ ಕೂಡ ಒಂಥರ ಆಗಿದೆ. ಬಟ್ ದಟ್ಸ್ ಓಕೆ. ನನ್ನ ಸ್ಯಾರಿ ಸಕ್ಕತ್ತಾಗಿ ತುಂಬ ಇಷ್ಟ ಇದೆ ನನ್ನ ಸೀರೆ. ಸೊ ಯಾವ ರೀತಿಯಾಗಿ ರೆಡಿ ಆಗಿದ್ದೀನಿ ಮತ್ತು ಸೀರೆ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ. ಇದ್ರೆ ಹಿಂಗೆಲ್ಲ ತೋರಿಸಿರೋಳು. ಸೊ ನೋಡಿ ಸೀರೆ ಹೀಗಿದೆ, ಸಕ್ಕತ್ತಾಗಿದೆ ಮಾತ್ರ. ತುಂಬ ಅಂದ್ರೆ ಲೈಟ್ ವೆಯ್ಟ್ ಆ್ಯಂಡ್ ಗ್ರ್ಯಾಂಡ್ ಕೂಡ ಅನಿಸುತ್ತೆ. ಈ ಥರ ಇದೆ. ಆ್ಯಂಡ್ ಇದಕ್ಕೆ ಮಧುಬಾಲ ಡಿಸೈನಲ್ಲಿ ಹೊಲಿಸ್ಕೊಂಡಿದೆ. ಇದು ಕಾಣಿಸ್ತಾ ಇಲ್ಲ, ಇದರಿಂದ ಕಾಣಿಸ್ತಾ ಇಲ್ಲ. ಸೊ ಹಾಂ ಇಲ್ಲಿದೆ. ಸೊ ಮಧುಬಾಲ ಪ್ಯಾಟರ್ನಲ್ಲಿ ಬ್ಲೌಸ್ ಸ್ಟಿಚಿಂಗ್ ಆಗಿದ್ದು. ಆಮೇಲೆ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಬ್ಲೌಸ್ ಯಾವ್ಯಾವ ರೀತಿ ಹೊಲಿಸ್ಕೊಂಡಿದೆ ಅಂತ. ಮಮ್ಮಿ ಸ್ಯಾರಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಡೌಟಲ್ಲೇ ಇದೆ ಈ ಕಲರ್ ಹೇಗೆ ಕಾಣುತ್ತೆ ಅಂತ. ಬಟ್ ತುಂಬ ಒಂಥರ ಡಿಫ್ರೆಂಟ್ ಕಲರ್ ಅದು. ಸೀರಿಯಸ್ಲಿ ಹೇಳ್ತೀನಿ, ಆ ಕಲರ್ ಒಂದೇ ಪೀಸ್ ಬಂದಿದ್ದು, ಮತ್ತೆ ಆ ಥರ ಕಲರೇ ಬಂದಿಲ್ಲ.
ಸೊ ಒಳ್ಳೇದಾಯ್ತು ಅನಿಸ್ತಿದೆ ಮಮ್ಮಿಗೆ ಅದನ್ನ ನಾನು ಕೊಟ್ಟಿದ್ದು. ಆ್ಯಂಡ್ ಲಚ್ಚು ಬರೋಕ್ಕಾಗಿಲ್ಲ, ಹೆಂಡತಿಗೆ ಎತ್ತ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅನಿಸುತ್ತೆ. ಸೊ ಅದೇ ಲಚ್ಚು ಬಂದಿಲ್ಲ, ಅದೊಂದು ಅವಳು ಒಬ್ಳು ಮಿಸ್ಸಿಂಗು, ಬೇಜಾರು ಅಷ್ಟೇ. ನೆಕ್ಸ್ಟ್ ಇಯರ್ ಅಥವಾ ನಾಳೆ ಬರ್ತಾಳೆ. ಆಯ್ತು, ನಾವು ಹೋಗೋಣ. ಹಬ್ಬ ಅಂತೂ ನಿಜ ಹೇಳಬೇಕು ಅಂದರೆ ಬೆಳಗ್ಗಿಂದನೂ ತುಂಬಾ ಚೆನ್ನಾಗಾಯಿತು. ಹೇಗೆ ಅಂದ್ಕೊಂಡಿದ್ವೋ ಅದೇ ರೀತಿಯಾಗಾಯಿತು. ಬಟ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಆ ಥರ ಎಂಟಿನೆಸ್ ಅಂತ ಹೇಳ್ತಾರಲ್ಲ ಆ ಥರ, ಬಿಕಾಸ್ ಲಚ್ಚು ಇರಲಿಲ್ಲ, ಲಡ್ಡು ಇಲ್ಲ, ಅರುಣ್ ಇಲ್ಲ, ಒಂಥರ ಬೇಜಾರಾಗ್ತಿತ್ತು. ನನ್ನ ತಂಗಿ ಇದ್ದಿದ್ರೆ ಒಂಥರ ಸಕ್ಕದಾಗಿರೋದು ಹಬ್ಬ. ಏಕೆಂದರೆ ಅವಳು ಅದು ಇದು ಅಂತ ಏನಾದರೂ ಒಂದು ಮಾತಾಡ್ತಾನೆ ಇರೋಳು ಕಂಟಿನ್ಯೂಸ್ ಆಗಿ, ಅಥವಾ ಏನಾದರೂ ಒಂದು ಕೇಳೋದು, ಏನಾದರೂ ಒಂದು ಹೇಳೋದು ಮಾಡ್ತಾನೆ ಇರೋಳು. ಬಟ್ ಅವಳು ಇಲ್ದೇ ಒಂದು ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಬಟ್ ಅವಳಿಗೂ ವಿಡಿಯೋ ಕಾಲಲ್ಲೇ ಇದ್ವಿ ಆಲ್ಮೋಸ್ಟ್ ಸಂಜೆಯಿಂದನೂ. ಮತ್ತು ಅವಳ ಮನೇಲೂ ಕೂಡ ಪುಟ್ಟು ಲಕ್ಷ್ಮೀದೇರು ಬಂದು ಹಬ್ಬನ ಮಾಡಿದ್ದಾರೆ. ಸೊ ಅದು ಕೂಡ ಒಂಥರ ಖುಷಿ ಆಯಿತು. ಓಕೆ, ಫೈನಲಿ ಅವಳು ತುಂಬ ಆಸೆ ಇಟ್ಕೊಂಡಿದ್ಲು ಈ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಅನ್ಫಾರ್ಚುನೇಟ್. ಸೊ ದಟ್ಸ್ ಓಕೆ. ಬಟ್ ಅವಳ ಮನೇಲೂ ಪೂಜೆ ಎಲ್ಲ ಚೆನ್ನಾಗಾಯ್ತಲ್ಲ, ಅದೇ ಒಂಥರ ಖುಷಿ.